सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गाये नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬ ಬಂದೇ ಬಿಡ್ತು ವೀಕ್ಷಕರೇ. ನಮ್ಮ ಸನಾತನ ಧರ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ಯುಗಾದಿ ನಮಗೆಲ್ಲರಿಗೂ ಹೊಸ ವರ್ಷ. ಯಾಕಂದ್ರೆ ಪ್ರಕೃತಿಯಲ್ಲಿ ಸಾಕಷ್ಟು ಒಳ್ಳೆಯ ಬದಲಾವಣೆಗಳಾಗತ್ತೆ. ಹಾಗೆ ಈ 2026ರ ಯುಗಾದಿ ನಿಮ್ಮ ಜೀವನದಲ್ಲೂ ಕೂಡ ಒಳ್ಳೆಯ ಬದಲಾವಣೆಗಳನ್ನ ತರಲಿ ಅಂತೇಳಿ ಜಗನ್ಮಾತೆಯಲ್ಲಿ ಬೇಡ್ಕೊಳ್ತಾ ಈ 2026ರ ಯುಗಾದಿ ಫಲ ಹೇಗಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಈ ಯುಗಾದಿ ಫಲ, ವರ್ಷ ಫಲ ಇದನ್ನೆಲ್ಲ ಯಾವುದರ ಆಧಾರದ ಮೇಲೆ, ಯಾವ ಗ್ರಹಗಳ ಆಧಾರದ ಮೇಲೆ ನಿರ್ಧಾರ ಮಾಡ್ಬೇಕಾಗತ್ತೆ ಅನ್ನೋದನ್ನ ಮೊದಲು ತಿಳಿಸ್ತೀನಿ. ನೋಡಿ, ಇವಾಗ ರವಿ ಆಗಿರಬಹುದು, ಶುಕ್ರ ಆಗಿರಬಹುದು, ಬುಧ ಆಗಿರಬಹುದು, ಕೆಲವು ತಿಂಗಳುಗಳ ಅಂದ್ರೆ ಕೆಲವು ದಿನಗಳು, ಕೆಲವು ತಿಂಗಳು ಈ ರೀತಿ ಇರ್ತಾರೆ ಒಂದು ರಾಶಿಯಲ್ಲಿ. ಆದ್ರೆ ಒಂದು ರಾಶಿಯಲ್ಲಿ ದೀರ್ಘಾವಧಿಯವರೆಗೆ ಇರುವಂತಹ ಗ್ರಹಗಳು ಅಂದ್ರೆ ರಾಹು, ಕೇತು ಮತ್ತು ಗುರು, ಶನಿ, ಈ 4 ಗ್ರಹಗಳ ಆಧಾರದ ಮೇಲೆ ವರ್ಷ ಫಲವಾಗಲಿ ಯುಗಾದಿ ಫಲವನ್ನಾಗಲಿ ನಿರ್ಧಾರ ಮಾಡ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಈ ಯುಗಾದಿಯ ನಂತರ ಬದಲಾಗ್ತಾ ಇರುವಂತಹ ಗ್ರಹ ಅಂದ್ರೆ ತನ್ನ ಮನೆಯನ್ನ ಬದಲಾಯಿಸಿಕೊಂಡು ಮುಂದಿನ ಮನೆಗೆ ಹೋಗ್ತಾ ಇರುವಂತಹ ಮೊದಲ ಗ್ರಹ ಬಂದು ಗುರು ಗ್ರಹ ಆಗ್ತಾನೆ. ಆದ್ರೆ ಶನಿ ಗ್ರಹ ಈ ಯುಗಾದಿಯಿಂದ 2027ರ ಯುಗಾದಿಯವರೆಗೂ ಮೀನರಾಶಿಯಲ್ಲೇ ಇರ್ತಾರೆ. ಆದ್ರೆ ರಾಹು ಗ್ರಹ ಡಿಸೆಂಬರ್ ಹೊತ್ತಿಗೆ ಕುಂಭರಾಶಿ ಬಿಟ್ಟು ಮಕರ ರಾಶಿಗೆ ಹೋಗ್ತಾರೆ. ಈ ವಿಚಾರದಲ್ಲಿ ಯಾವ ಯಾವ ಗ್ರಹಗಳು ಯಾವ ರೀತಿಯ ಫಲವನ್ನ ಕೊಡ್ತಾರೆ, ಯಾವ ಯಾವ ರಾಶಿಗೆ ಹೇಗೆ ಫಲವನ್ನ ಕೊಡ್ತಾರೆ ಅನ್ನೋದನ್ನ ನೋಡೋಣ. ಜೊತೆಗೆ ಅಶುಭ ಫಲವನ್ನ ಪಡೆಯುವಂತಹ ರಾಶಿಯವರಿಗೆ ಒಂದಷ್ಟು ಪರಿಹಾರಗಳನ್ನು ಕೂಡ ಹೇಳ್ತೀನಿ. ಪರಿಹಾರಗಳು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಕಡಿಮೆ ಮಾಡುತ್ತೆ. ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾರು ಎಷ್ಟು ಭಕ್ತಿಯಿಂದ ನಿಷ್ಠೆಯಿಂದ ಪರಿಹಾರಗಳನ್ನ ಮಾಡ್ತಾ ಹೋಗ್ತಾರೋ ಅವರಿಗೆ ಅಷ್ಟು ಸಮಸ್ಯೆಗಳು ಪರಿಹಾರ ಆಗತ್ತೆ. ಅಂದ್ರೆ ಕಂಪ್ಲೀಟ್ ಅವರ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳ್ಬೋದು. ಬನ್ನಿ, ಹಾಗಿದ್ರೆ ದ್ವಾದಶ ರಾಶಿಗಳಿಗೆ ಈ 2026ರ ಯುಗಾದಿ ಫಲ ಹೇಗಿದೆ ಅಂತ ನೋಡೋಣ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ತುಲಾರಾಶಿ. ತುಲಾರಾಶಿಯವರಿಗೆ ಸದ್ಯಕ್ಕೆ 6ನೇ ಮನೆಯಲ್ಲಿ ಶನಿ ಗ್ರಹ ಸ್ಥಿತನಾಗಿದ್ದಾನೆ. ಶನಿಯ ಒಂದು ಬದಲಾವಣೆ ಏನೂ ಇಲ್ಲ. ಶನಿ 6ನೇ ಮನೆಯಲ್ಲೇ ಇರ್ತಾನೆ ಈ ವರ್ಷ ಪೂರ್ತಿ. ಯುಗಾದಿ ನಂತರ ಕೂಡ ಶನಿ ಗ್ರಹ ಮೀನರಾಶಿಯಲ್ಲೇ ಸ್ಥಿತನಾಗಿರ್ತಾನೆ. ಹಾಗಾಗಿ ಶನಿಯ ಫಲದಲ್ಲಿ ಏನು ವ್ಯತ್ಯಾಸಗಳು, ಬದಲಾವಣೆಗಳು ಇಲ್ಲ. ಆದ್ರೆ ನಿಮಗೆ ಗುರುಗ್ರಹ 6ನೇ ಮನೆ ಅಧಿಪತಿಯಾಗಿ ಪ್ರಸ್ತುತ ಭಾಗ್ಯಸ್ಥಾನದಲ್ಲಿದ್ದಾನೆ. ಭಾಗ್ಯಸ್ಥಾನ ಅಂದ್ರೆ ಅದೃಷ್ಟ ಸ್ಥಾನ. ಆದ್ರೆ ಇಲ್ಲಿ ಗುರು ದುಸ್ಥಾನಾಧಿಪತಿ ಆಗೋದ್ರಿಂದ ಸಂಪೂರ್ಣವಾಗಿ ಅದೃಷ್ಟ ಕೊಡ್ತಾನೆ ಅಂತ ಹೇಳಕ್ಕೂ ಬರಲ್ಲ. ಓಕೆ, ಸ್ವಲ್ಪ ಸ್ವಲ್ಪ ಏನೋ ಒಳ್ಳೇದಾಗ್ತಾ ಇದೆ, ಆದ್ರೆ ಏನೋ ಸ್ವಲ್ಪ ನನ್ನ ಒಂದು ಎಕ್ಸ್ಪೆಕ್ಟೇಷನ್ ತಕ್ಕಂತ ಆಗ್ತಾ ಇಲ್ಲ ಅನ್ನೋ ಬೇಸರಗಳು ಇರುತ್ತೆ. ಬಟ್ ಈ ಯುಗಾದಿ ನಂತರ 2026 ಯುಗಾದಿ ಕಳೆದ ನಂತರ ಜೂನ್ 1ನೇ ತಾರೀಕಿಗೆ ಗುರುಗ್ರಹ ಕರ್ಕಾಟಕ ರಾಶಿಗೆ ಬರ್ತಾನೆ. ಕರ್ಕಾಟಕ ರಾಶಿಯು ಗುರುವಿನ ಉಚ್ಚ ಕ್ಷೇತ್ರವಾಗಿ ಅಲ್ಲಿ ತುಂಬಾ ಪ್ರಬಲನಾಗಿರ್ತಾನೆ. ಈ ಕರ್ಕಾಟಕ ರಾಶಿಗೆ ಬರುವಂತಹ ಗುರು ನಿಮಗೆ ದಶಮ ಸ್ಥಾನದಲ್ಲಿ ಸಂಚಾರ ಮಾಡ್ತಿರ್ತಾನೆ. 10ನೇ ಮನೆ. 10ನೇ ಮನೆ ಅನ್ನೋದು ಉದ್ಯೋಗ ಸ್ಥಾನ. ಬರೀ ಉದ್ಯೋಗ ಅಷ್ಟೇ ಅಲ್ಲ, ಅಂದ್ರೆ ನೀವು ಕೆಲಸ ಮಾಡ್ತೀರಾ, ನಿಮ್ ಕಂಪ್ನಿನಲ್ಲಿ ಕೆಲಸ ಮಾಡ್ತೀರಾ ಅದೊಂದೇ ಅಲ್ಲ. ಬರೀ ಉದ್ಯೋಗ ಅಷ್ಟೇ ಬರಲ್ಲ, ನಿಮ್ಮ ಓವರ್ ಆಲ್ ಕರ್ಮ, ನಿಮ್ಮ ಎಲ್ಲದರ ಜವಾಬ್ದಾರಿ, ನಿಮ್ಮ ಕುಟುಂಬ, ಮಕ್ಕಳು, ಸಮಾಜ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ನಿಮ್ಮ ಜವಾಬ್ದಾರಿಗಳು ಏನಿದೆ ಅದು ಎಲ್ಲವನ್ನ ನಿಭಾಯಿಸುವಂತಹ ಸಮಯ ಇದಾಗಿದೆ. ತುಲಾರಾಶಿಯವರಿಗೆ ಏನು ಬದಲಾವಣೆ ಆಗಬಹುದು ಅಂತ ನೋಡೋದಾದ್ರೆ, ಜೂನ್ 1ನೇ ತಾರೀಕು ದಶಮಕ್ಕೆ ಗುರು ಬರ್ತಿದ್ದ ಹಾಗೆ ನಿಮ್ಮ ಉದ್ಯೋಗದಲ್ಲಿ ಬದಲಾವಣೆ ಆಗುತ್ತೆ. ಕೆಲಸದಲ್ಲಿ ಪ್ರಮೋಷನ್ ಆಗೋ ಸಾಧ್ಯತೆ ಇದೆ. ಎಷ್ಟು ಜನ ಪ್ರಮೋಷನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರ, ನೀವೆಲ್ಲರೂ ಕೂಡ ಸಂತೋಷ ಪಡುವಂತ ಸಮಯ. ನಿಮಗೆ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುವ ಸಾಧ್ಯತೆ. ಅಷ್ಟೇ ಅಲ್ಲ, ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ವ್ಯಕ್ತಿತ್ವ, ಗೌರವ ಎಲ್ಲವೂ ಜಾಸ್ತಿ ಆಗುತ್ತೆ. ಯಾಕಂದ್ರೆ ದಶಮ ಭಾವವು ನಮ್ಮ ನಡತೆ, ನಮ್ಮ ವ್ಯಕ್ತಿತ್ವವನ್ನ ತೋರಿಸುವಂತ ಭಾವ. ಕೆಲವರು ನೋಡಿ ಒಳ್ಳೆಯವರೇ ಆಗಿದ್ರು ಕೂಡ ಹೊರಗಡೆ ಪ್ರಪಂಚಕ್ಕೆ ಕೆಟ್ಟವರಾಗಿ ತೋರಿಸ್ಕೊಳ್ತಿರ್ತಾರೆ. ಯಾವಾಗ ದಶಮ ಭಾವ ತುಂಬಾ ಪೀಡಿತವಾಗುತ್ತೋ ಆವಾಗ ಇದಾಗತ್ತೆ.
ಆದ್ರೆ ದಶಮಕ್ಕೆ ಗುರು ಬರ್ತಾ ಇರೋದ್ರಿಂದ ವಿಶೇಷವಾದಂತಹ ಗೌರವವನ್ನ ನಿಮ್ಗೆ ಸಮಾಜದಲ್ಲಿ ತಂದು ಕೊಡ್ತಾನೆ. ನೀವು ಕೆಲಸ ಮಾಡುವಂತ ಸ್ಥಳದಲ್ಲಿ, ನಿಮ್ಮ ಕುಟುಂಬದಲ್ಲಿ, ಹೊರಗಡೆ ಪ್ರಪಂಚದಲ್ಲಿ ಎಲ್ಲಾ ಕಡೆ ನಿಮ್ಮ ಗೌರವ ಹೆಚ್ಚಾಗತ್ತೆ. ಉದ್ಯೋಗದಲ್ಲಿ ಕೂಡ ನಿಮ್ಗೆ ಗೌರವ ಹೆಚ್ಚಾಗುತ್ತೆ, ಯಾಕಂದ್ರೆ ಅಧಿಕಾರ ಪ್ರಾಪ್ತವಾಗುವ ಸಮಯ ಇದಾಗಿದೆ. ಹಾಗೆ ತುಂಬಾ ವಿಶೇಷ ಏನ್ ಗೊತ್ತಾ, ನಿಮ್ಗೆ 3ನೇ ಮನೆ ಅಧಿಪತಿ ಗುರುಗ್ರಹ. ನಿಮ್ಮ ಮಿತ್ರರಿಂದ ಯಾರೋ ಒಬ್ರು, ಈಗ ಆಲ್ರೆಡಿ ಇರೋ ಮಿತ್ರರಾಗಿರ್ಬೋದು ಅಥವಾ ಹೊಸದಾಗಿ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡುವಂತ ಯಾರೋ ಒಬ್ಬರು ಮಿತ್ರರು, ಅವರಿಂದ ನಿಮಗೆ ತುಂಬಾ ಸಹಾಯ ಆಗತ್ತೆ. ಉದ್ಯೋಗದ ವಿಷಯದಲ್ಲಿ ಅಥವಾ ಯಾವುದೋ ಒಂದು ವಿಷಯದಲ್ಲಿ ಒಂದು ದೊಡ್ಡ ಮಟ್ಟದ ಸಲಹೆಯನ್ನ ಕೊಡಬಹುದು ಅಥವಾ ದೊಡ್ಡ ಮಟ್ಟದ ಸಹಾಯವನ್ನ ಮಾಡ್ಬೋದು. ನೋಡಿ, ನೆನ್ಪಿಟ್ಕೊಳ್ಳಿ, ಕೆಲವರು ಕೊಡೋ ಒಂದು ಸಲಹೆ ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಿ ಬಿಡುವ ಸಾಧ್ಯತೆಗಳಿರುತ್ತೆ. ನಾವು ದುಡ್ಡು ಕೊಟ್ರೆ ಮಾತ್ರ ಸಹಾಯ ಅನ್ಕೋತೀವಿ. ಕೆಲವರು ತುಂಬಾ ಒಳ್ಳೆ ಅದ್ಭುತವಾದ ಸಲಹೆಯನ್ನ ಕೊಡ್ತಾರೆ. ಯಾಕಂದ್ರೆ ಇವತ್ತಿನ ದಿನಕ್ಕೆ ಒಳ್ಳೆ ಸಲಹೆ ಕೊಡೋರು ಇಲ್ಲ. ಕೆಲವ್ರಿಗೆ ಒಳ್ಳೆ ಸಲಹೆ ಕೊಡಕ್ ಬರಲ್ಲ, ಯಾಕಂದ್ರೆ ಅವ್ರಿಗೆ ತಿಳುವಳಿಕೆ ಇಲ್ಲ. ಕೆಲವ್ರಿಗೆ ತುಂಬಾ ಗೊತ್ತಿರುತ್ತೆ, ಆದ್ರೆ ಎಲ್ಲಿ ಉದ್ಧಾರ ಆಗ್ಬಿಡ್ತಾನೋ ಅಂತೇಳಿ ಒಳ್ಳೆ ಸಲಹೆ ಕೊಡಲ್ಲ. ಏನಾದ್ರೂ ಒಂದ್ ಮಾಡ್ತಿದೀವಿ ಅಂದ್ರೆ, ಬೇಡಪ್ಪ ನೀನ್ ಅದಕ್ಕೆಲ್ಲ ಕೈ ಹಾಕ್ಬಿಡ ಅಂತೇಳಿ ನಿಮ್ಮನ್ನ ವಾಪಸ್ ಕರ್ಕೊಂಡ್ಬರದೆ ಪ್ರಯತ್ನ ಮಾಡ್ತಿರ್ತಾರೆ. ಬಟ್ ಈ ವರ್ಷದಲ್ಲಿ ನಿಮ್ಗೆ ಈ ಒಂದು ಒಳ್ಳೆಯ ಸಲಹೆ ಸಿಗೋದ್ರ ಮೂಲಕ ತುಂಬಾ ಒಳ್ಳೆ ನಿರ್ಧಾರಗಳನ್ನ ತಗೊಳ್ತೀರಾ. 6ನೇ ಮನೆ ಅಧಿಪತಿ ಗುರು ಆಗಿರೋದ್ರಿಂದ ಉದ್ಯೋಗದ ವಿಷಯದಲ್ಲಿ ನಿಮ್ಮ ಕನಸು ನನಸಾಗತ್ತೆ. ನೀವೇನ್ ಕನಸು ಕಂಡಿದ್ರಿ, ನಾನು ಉದ್ಯೋಗದಲ್ಲಿ ದೊಡ್ಡ ಅಧಿಕಾರ ಪಡಿಬೇಕು, ನನಗೆ ಸಂಬಳ ಜಾಸ್ತಿ ಆಗ್ಬೇಕು, ಅಥವಾ ಈಗಿರೋ ಕೆಲಸ ಚೆನ್ನಾಗಿಲ್ಲ, ತುಂಬಾ ಒಳ್ಳೆ ಕೆಲಸ ನನ್ಗೆ ಸಿಗ್ಬೇಕು ಅಂತ ಹೇಳಿ ನೀವೆಲ್ಲ ಪ್ರಯತ್ನ ಮಾಡ್ತಿದ್ರೆ ಅಂತಹ ನೀವು ಎಕ್ಸ್ಪೆಕ್ಟ್ ಮಾಡಿದಂತಹ ಒಂದು ಉದ್ಯೋಗ ನಿಮಗೆ ಸಿಗುತ್ತೆ. ಅಥವಾ ವಿದೇಶದಲ್ಲಿ ಉದ್ಯೋಗವನ್ನ ಹರಸಿ ನೀವು ಪ್ರಯತ್ನ ಮಾಡ್ತಿದ್ರೆ ವಿದೇಶದಲ್ಲಿ ಉದ್ಯೋಗ ಪಡೆಯುವಂತ ಸಾಧ್ಯತೆ. ಹೀಗೆ ಉದ್ಯೋಗದ ವಿಷಯದಲ್ಲಿ ಒಂದಷ್ಟು ಶುಭ ಫಲಗಳನ್ನ ನೀವು ಖಂಡಿತವಾಗ್ಲು ಜೂನ್ ನಂತರ ಕಾಣ್ತೀರಾ. ಇದು 1ನೇ ಶುಭ ಫಲ. 2ನೇದೇನಪ್ಪಾ ಅಂದ್ರೆ, ಈ ಗುರುಗ್ರಹ 10ನೇ ಮನೆಯಲ್ಲಿ ಕೂತ್ಕೊಂಡು ನಿಮ್ಮ 2ನೇ ಮನೆನ ನೋಡ್ತಾ ಇರ್ತಾನೆ. 2ನೇ ಮನೆ ಅನ್ನೋದು ಕುಟುಂಬ, ಧನ, ಮಾತು. ನೋಡಿ, ವಾಕ್ಸ್ಥಾನನ ಗುರು ನೋಡ್ತಾ ಇದ್ದಾನೆ. ನಿಮ್ಮ ಮಾತಿನಿಂದ ಲಾಭ. ನೀವು ಯಾವುದೇ ವಿಚಾರಗಳು ಮಾತಾಡಿದ್ರು ಕೂಡ ಆ ಮಾತಿನ ಮೂಲಕ ನಿಮ್ಗೆ ಆಗ್ಬೇಕಾಗಿರೋ ಕೆಲಸನ ಸಕ್ಸಸ್ ಮಾಡ್ಕೊಂಡ್ ಬಿಡ್ತೀರಾ. ಯಾಕಂದ್ರೆ ಗುರು ಅಂದ್ರೆ ಅರಿವಿನಿಂದ ಮಾತನಾಡೋದು ಕೂಡ ಒಂದು ಕಲೆ. ಎಷ್ಟೋ ಜನಕ್ಕೆ ನಾವು ಮಾತಾಡ್ತಾ ಇದೀವಿ, ಏನ್ ಮಾತಾಡ್ತಾ ಇದೀವಿ ಅನ್ನೋ ಪರಿಜ್ಞಾನನೇ ಇರಲ್ಲ. ಬಟ್ ಈ ಗುರುಗ್ರಹ ತುಂಬಾ ಅರಿವನ್ನ ಕೊಡ್ತಾನೆ. ವಾಕ್ಸ್ಥಾನದಲ್ಲಿ ಕುಳಿತು ಒಂದ್ ರೀತಿ ವಾಗ್ದೇವಿಯರ ಆಶೀರ್ವಾದನೆ ಸಿಕ್ತು ಅನ್ಕೊಳ್ಳಿ. ಹೀಗೆ ಮಾತಿನಿಂದ ನೋಡಿ, ಎಷ್ಟೋ ಜನಕ್ಕೆ ಪ್ರಮೋಷನ್ ಆಗ್ತಾ ಇಲ್ಲ, ಹೋಗಿ ಒಂದ್ಸಲ ಬಾಸ್ ಹತ್ರ ಮಾತಾಡಿದ್ರೆ ಆಗ್ಬಹುದು, ಆದ್ರೆ ಅದಕ್ಕೆ ಹಿಂಜರಿಕೆ ಆಗ್ತಾ ಇರುತ್ತೆ. ಆಗಲ್ವೇನೋ ಬಿಡು ಅನ್ಕೊಂಡಿರ್ತಾರೆ. ಬಟ್ ನೋಡಿ, ಇಂಥ ಸಂದರ್ಭ, ನೀವು ಆ ವಿಷಯದ ಬಗ್ಗೆ ಏನಾದ್ರು ಪ್ರಮೋಷನ್ ಬಗ್ಗೆ ಆಗಿರ್ಬೋದು ಅಥವಾ ವರ್ಗಾವಣೆ ಬಗ್ಗೆ ಆಗಿರ್ಬೋದು, ನೀವೇನಾದ್ರೂ ಮಾತಾಡೋದಿದ್ರೆ ಖಂಡಿತ ಈ ಜೂನ್ ತಿಂಗಳಿಂದ ಶುರು ಮಾಡಿ. ನೀವು ಮಾತಾಡಿ, ನೀವೇ ಪ್ರಯತ್ನ ಮಾಡಿ. ಯಾಕಂದ್ರೆ 10ನೇ ಮನೆ ಸ್ವಪ್ರಯತ್ನವನ್ನ ತೋರಿಸುತ್ತೆ. ಎಲ್ಲಿಂದನೂ ಅದೃಷ್ಟ ಬರಲ್ಲ. ನೀವೆಷ್ಟು ಪ್ರಯತ್ನ ಮಾಡ್ತೀರ ಅಷ್ಟು ಫಲ ಉಂಟು. ಸೊ ನೀವೇ ಒಂದು ಮಾತಾಡಿ, ನೀವೇ ಖುದ್ದಾಗಿ ಒಂದು ಇನಿಷಿಯೇಟಿವ್ ತಗೊಂಡು ನೀವು ಖಂಡಿತ ನೀವು ಮಾತಾಡಿ, ನಿಮಗೆ ಫಲ ಸಿಕ್ಕೇ ಸಿಗುತ್ತೆ. ಪ್ರಯತ್ನಕ್ಕೆ ಫಲ. ಕರ್ಮಸ್ಥಾನ ಅಲ್ವಾ, ನೀವು ಕರ್ಮನೇ ಮಾಡದೆ ಹೋದ್ರೆ ನೀವು ಫಲವನ್ನ ಹೇಗೆ ಎಕ್ಸ್ಪೆಕ್ಟ್ ಮಾಡಕ್ಕಾಗುತ್ತೆ? ಹಾಗಾಗಿ ಇದೆಲ್ಲ ಪ್ರಯತ್ನ ಮಾಡಿ. ವಿಶೇಷ ಏನಪ್ಪಾ ಅಂದ್ರೆ, 2ನೇ ಮನೆನ ಗುರು ನೋಡ್ತಾನೆ. ಜೂನ್ ನಂತರ ನಿಮ್ಮ ಕುಟುಂಬದಲ್ಲಿ ಬಹಳಷ್ಟು ಬದಲಾವಣೆಗಳಾಗತ್ತೆ. ಕುಟುಂಬದಲ್ಲಿ ತುಂಬಾ ಸಮಸ್ಯೆಗಳಿತ್ತು, ಮನಸ್ತಾಪಗಳಿತ್ತು, ಕಲಹಗಳಾಗ್ತಾ ಇತ್ತು ಪದೇ ಪದೇ ಅಂತಿದ್ರೆ ಅದೆಲ್ಲ ಕಮ್ಮಿ ಆಗತ್ತೆ. ಕುಟುಂಬದಲ್ಲಿ ಬಾಂಧವ್ಯ ಹೆಚ್ಚಾಗತ್ತೆ, ಸಂತೋಷ, ನೆಮ್ಮದಿ ಹೆಚ್ಚಾಗತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಹಣಕಾಸಿನ ವಿಷಯದಲ್ಲಿ ಯಾರ್ಯಾರಿಗೆ ಸಮಸ್ಯೆ ಇತ್ತು ಆ ಸಮಸ್ಯೆ ನಿವಾರಣೆ ಆಗತ್ತೆ. ಯಾಕಂದ್ರೆ ಈ ಗುರು 10ನೇ ಮನೆಗೆ ಬರೋದಕ್ಕೂ ಹಣಕ್ಕೂ ಏನಪ್ಪ ವ್ಯತ್ಯಾಸ ಅಂತ ಅನ್ಸ್ಬೋದು ನಿಮ್ಗೆ. ನೋಡಿ, ಗುರು ಅಂದ್ರೆ ಧನ, ದುಡ್ಡಿಗೆ ಕಾರಕನೇ ಗುರುಗ್ರಹ. ಈ ಗುರು ಉಚ್ಚ ಕ್ಷೇತ್ರದಲ್ಲಿ ಕೂತ್ಕೊಂಡು 2ನೇ ಮನೆ ನೋಡ್ತಾನೆ. ಹೇಗೆ 2ನೇ ಮನೆ ನೋಡ್ತಾನೆ? ಗುರು ತಾನು ಸ್ಥಿತನಾದ ರಾಶಿಯಿಂದ 5 ಮತ್ತು 9ನೇ ಮನೆಯನ್ನ ನೋಡ್ತಾನೆ. ಅವನು ನೋಡು 5ನೇ ಮನೆ ನಿಮ್ಗೆ 2ನೇ ಮನೆ ಆಗಿದೆ. ಅವನು ನೋಡು 9ನೇ ಮನೆ ನಿಮ್ಮ 6ನೇ ಮನೆ ಆಗಿದೆ. ಉದ್ಯೋಗ ಸ್ಥಾನ ನೋಡ್ತಾನೆ, ಜೊತೆಗೆ ಧನ ಸ್ಥಾನವನ್ನ ನೋಡ್ತಾನೆ. ಹಾಗಾಗಿ ಕುಟುಂಬದಲ್ಲಿ ನೆಮ್ಮದಿಯ ಜೊತೆಗೆ ನಿಮಗೆ ಹಣಕಾಸಿನ ಅನುಕೂಲ ಜಾಸ್ತಿ ಆಗುತ್ತೆ. ಯಾರ್ಯಾರೆಲ್ಲ ತುಲಾ ರಾಶಿಯವರು ಸಾಲದ ಬಾಧೆಯಿಂದ ನರಳುತ್ತಾ ಇದ್ದೀರೋ, ನಿಮ್ಮ ಸಾಲದ ಬಾಧೆಯನ್ನ ಕಮ್ಮಿ ಮಾಡ್ಕೊಳ್ತೀರಾ. ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ಇದರ ಜೊತೆಗೆ 2ನೇ ಮನೆಗೆ ಗುರುವಿನ ದೃಷ್ಟಿ ಇರೋದ್ರಿಂದ ನಿಮಗೆ ಬರ್ಬೇಕಾಗಿರೋ ದುಡ್ಡು ನೀವು ಯಾರಿಗೋ ಕೊಟ್ಟಿರ್ತೀರ, ಪಾಪ ಅವ್ರಿಗೆ ಕಷ್ಟ ಅಂತ ಹೇಳ್ಬಿಟ್ಟು ಕೆಲವರೆಲ್ಲ
ಎಷ್ಟು ಪಾಪ ಒಳ್ಳೆ ಮನಸ್ಸಿರುತ್ತೆ ಅಂದ್ರೆ ಅದು ದಡ್ಡತನ ಅಂತಾನು ಹೇಳ್ಬೋದು. ಪಾಪ ತಮ್ಮ ಹತ್ರ ಇರೋ ಒಡವೆನ ಅಡ ಇಟ್ಬಿಟ್ಟು ಸಾಲ ಕೊಟ್ಟಿರ್ತಾರೆ. ಆತರ ಮಾಡೋರು ಇದಾರೆ. ಅಂತವರಿಗೆ ಆತರ ನೀವ್ ಯಾರಿಗೋ ಒಂದು ದುಡ್ಡನ್ನ ಕೊಟ್ಟಿರ್ತೀರಾ, ಪಾಪ ರಿಸ್ಕ್ ತಗೊಂಡು ಆ ಹಣ ಕೊಡೋಕೆ ಅವ್ರಿಗೆ ಆಗ್ತಿರಲ್ಲ. ಬಟ್ ಈ ಜೂನ್ ತಿಂಗಳಿಂದ ನಿಮ್ಗೆ ಆ ತರ ಬರ್ಬೇಕಾಗಿರೋ ಹಣ ಬರುತ್ತೆ. ಪ್ರಾಪರ್ಟಿಯಿಂದ ನಿಮ್ಗೆ ಯಾವ್ದೋ ದುಡ್ಡು ಬರ್ಬೇಕಿತ್ತು, ಸೇಲ್ ಮಾಡಿದ್ರೆ ಅದ್ರ ಬ್ಯಾಲೆನ್ಸ್ ಅಮೌಂಟ್ ಬರ್ಬೇಕಿತ್ತು, ಬರುತ್ತೆ. ಅಂದ್ರೆ ನಿಮ್ಗೆ ಯಾವ್ಯಾವ ಕಡೆಯಿಂದ ಹಣ ಸ್ಟಕ್ ಆಗಿದೆ, ಹೊರಗಡೆ ಜನಗಳ ಹತ್ರ ಸೇರ್ಕೊಂಡ್ಬಿಟ್ಟಿದೆ ಹಣ, ಅದು ಬರುತ್ತೆ. ಹಾಗೆ ಯಾವ್ದೋ ಒಂದು ಕಂಪನಿಗೆ ದುಡ್ಡು ಕಟ್ಟಿರ್ತೀರಿ, ಅದರದ್ದು ಪ್ರಾಫಿಟ್ ಬರ್ಬೇಕು, ಈ ಟೈಮ್ಗೆ ಬರ್ಬೇಕು ಅಂತ ಇರುತ್ತಲ್ಲ, ಆ ತರದ ಹಣ ಕೂಡ ನಿಮ್ಗೆ ಕೈಗೆ ಬರುತ್ತೆ. ಒಟ್ಟಿನಲ್ಲಿ ಯಾವ್ದೋ ಒಂದು ರೂಪದಲ್ಲಿ ದುಡ್ಡು ನಿಮ್ ಹತ್ರ ಬರುತ್ತೆ. ಒಳ್ಳೆ ರೀತಿಯಲ್ಲಿ ಸೇವಿಂಗ್ಸ್ ಮಾಡ್ಕೊಳ್ಳಿ. ದುಡ್ಡು ಬರ್ತಾ ಇದೆ ಅಂದ್ರೆ ಉಳಿತಾಯ ಮಾಡ್ಕೊಳ್ಳಿ. ಯಾಕೆಂದ್ರೆ ಪ್ರಸ್ತುತ ಟೈಮ್ ಚೆನ್ನಾಗಿದೆ, ಎಲ್ಲಾ ಟೈಮು ಹಿಂಗೆ ಇರಲ್ಲ. ಆಯ್ತಾ? ಇನ್ನು ವಿಶೇಷವಾಗಿ ಈ ಗುರುಗ್ರಹ ದಶಮದಲ್ಲಿ ಅಕ್ಟೋಬರ್ 31ರವರೆಗೂ ಇರ್ತಾನೆ. ಏನಪ್ಪಾ 5 ತಿಂಗಳು ಅನ್ಕೋಬೇಡಿ. ಸ್ವಲ್ಪ ದಿನ ಸಿಂಹ ರಾಶಿಗೆ ಬಂದು ವಾಪಸ್ ಮತ್ತೆ ಕರ್ಕಾಟಕ ರಾಶಿಗೆ ಹೋಗ್ತಾನೆ. ಆ ಸ್ವಲ್ಪ ದಿನ ಯಾವ ಅವಧಿ ಅಂದ್ರೆ ನವೆಂಬರ್, ಡಿಸೆಂಬರ್, ಜನವರಿ, ಈ 3 ತಿಂಗಳು ಸಿಂಹ ರಾಶಿಯಲ್ಲಿ ಇರ್ತಾನೆ ಗುರುಗ್ರಹ. ರುಜುತ್ವ ಪಡ್ಕೊಂಡು ಫಾಸ್ಟ್ ಆಗಿ ಬಂದು ವಕ್ರತ್ವ ಪಡ್ಕೊಂಡು ಸ್ಲೋ ಆಗಿ ವಾಪಸ್ಸು ಹಿಂದಕ್ಕೆ ಹೋಗ್ತಾನೆ. ಈ 3 ತಿಂಗಳು ಏನು ಲಾಭಕ್ಕೆ ಬಂದಿರ್ತಾನೆ, ಏನು ಪ್ರಾಬ್ಲಮ್ ಇಲ್ಲ, ತುಂಬಾ ಶುಭ. ಇನ್ನು ವಿಶೇಷ ಏನಪ್ಪಾ ಅಂತಂದ್ರೆ ಈಗ ಆಲ್ರೆಡಿ ಪಂಚಮದಲ್ಲಿ ರಾಹು ಇರೋದ್ರಿಂದ ತುಲಾ ರಾಶಿಯವರು ಯಾರ್ಯಾರೆಲ್ಲ ಪ್ರೀತಿ ಪ್ರೇಮದ ವಿಷಯದಲ್ಲೆಲ್ಲ ತುಂಬಾ ಸಮಸ್ಯೆ ಆಗ್ತಾ ಇದೆ, ಮನೆಯಲ್ಲಿ ಒಪ್ತಾ ಇಲ್ಲ ಮದುವೆಗೆ, ಅಥವಾ ಪ್ರೀತಿಯಲ್ಲಿ ಸಕ್ಸಸ್ ಆಗ್ತಾ ಇಲ್ಲ, ಈ ತರ ಎಲ್ಲ ಅಂದ್ರೆ ನಾನು ಹೇಳ್ತಾ ಇರೋದು ಹಾನೆಸ್ಟ್ ಆಗಿ ಪ್ರೀತಿ ಮಾಡ್ತಾರವ್ರಿಗೆ. ಎಲ್ಲಾ ಪ್ರೀತಿನೂ ಒಂದೇ ತರ ಇರಲ್ಲ. ಕೆಲವ್ರಿಗೆ ಅಟ್ರಾಕ್ಷನ್ನೇ ಪ್ರೀತಿ ಅನ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲ, ಅದಲ್ಲ. ಪ್ರೀತಿ ಅನ್ನೋದು ತುಂಬಾ ಪವಿತ್ರವಾದದ್ದು. ಎಷ್ಟೋ ಜನ ಅದ್ರ ಪವಿತ್ರತೆಯನ್ನ ಹಾಳು ಮಾಡ್ತಾ ಇದಾರೆ ಪ್ರೀತಿಯನ್ನ ಹೆಸರಲ್ಲಿ. ಸಾಕ್ಷಾತ್ ಪರಮೇಶ್ವರಿ ಕೂಡ ಶಿವನನ್ನ ಪ್ರೀತಿಸಿ ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ವಿವಾಹವಾಗ್ತಾಳೆ ಅಂತ ತೋರಿಸುತ್ತೆ ದೇವಿ ಮಹಾತ್ಮೆಯಲ್ಲಿ. ಪರ್ಣವನ್ನು ಕೂಡ ಸೇವನೆ ಮಾಡೋದ್ ಬಿಡ್ತಾಳಂತೆ. ನನ್ನ ಮಹಾದೇವ ನನಗಿನ್ನೂ ಒಲಿತಾ ಇಲ್ಲ ಅನ್ಬಿಟ್ಟು ಅವಳು ಬರೀ ಕಾಡಲ್ಲಿರೋ ಪರ್ಣಗಳನ್ನ ಸೇವಿಸಿ ತಪಸ್ ಮಾಡ್ತಿದ್ದಂತಹ ಪಾರ್ವತಿ ದೇವಿ ಪರ್ಣವನ್ನೂ ತ್ಯಜಿಸಿ ನೀರನ್ನೂ ಕುಡಿದೆ ತಪಸ್ ಮಾಡೋದಕ್ಕೆ ಒಂಟಿ ಕಾಲಲ್ಲಿ ತಪಸ್ ಮಾಡಕ್ ಶುರು ಮಾಡ್ತಾಳೆ. ಅದಕ್ಕೆ ಅವಳಿಗೆ ಅಪರ್ಣ ಅಂತ ಹೆಸರು ಬಂತು. ನೋಡಿ, ಇಷ್ಟು ಪವಿತ್ರವಾದ ಪ್ರೀತಿ. ಏನೋ ಒಂದು ಮೋಹ, ಏನೋ ಒಂದು ಅಟ್ರಾಕ್ಷನ್ಗೆ ಪ್ರೀತಿ ಮಾಡೋದನ್ನ ಪ್ರೀತಿಯನ್ನು ಹೆಸರಿಟ್ಬಿಟ್ಟು ಅದರ ಒಂದು ಪಾವಿತ್ರ್ಯತೆಯನ್ನ ಹಾಳು ಮಾಡ್ತಾ ಇದ್ದಾರೆ ಇವತ್ತಿನ ಜನಗಳು. ಅದಲ್ಲ. ಎಷ್ಟೋ ಜನ ಅನೈತಿಕ ಸಂಬಂಧಗಳಿಗೂ ಕೂಡ ಪ್ರೀತಿ ಅಂತ ಹೆಸರು ಕೊಡ್ತಾರೆ. ಖಂಡಿತ ತಪ್ಪು, ಅದನ್ನ ಮಾಡಬೇಡಿ. ನಿಜವಾದ ಪ್ರೀತಿ, ಮನಸ್ಪೂರ್ವಕವಾಗಿ ನೀವು ಪ್ರೀತಿ ಮಾಡಿರ್ತೀರಾ ಅಂದ್ರೆ ಅದರಲ್ಲಿ ಏನೋ ಸಮಸ್ಯೆ ಆಗ್ತಾ ಇದೆ, ನಿಮ್ಮ ತಂದೆ ತಾಯಿ ಹೋಗ್ತಾ ಇಲ್ಲ ಅಥವಾ ಅವರ ತಂದೆ ತಾಯಿ ಹೋಗ್ತಾ ಇಲ್ಲ, ಈ ತರ ಪ್ರಾಬ್ಲಮ್ ಏನಿದೆ ಅದು ಈ 2026ರ ಡಿಸೆಂಬರ್ ಮತ್ತು 2027ರ ಜನವರಿ, ಈ 2 ತಿಂಗಳಲ್ಲಿ ಸಾಲ್ವ್ ಆಗೋ ಸಾಧ್ಯತೆ ಇದೆ. ನೀವೇನಾದ್ರೂ ನಿಮ್ಮ ಪ್ರೀತಿ ವಿಚಾರದ ಬಗ್ಗೆ ಮಾತಾಡ್ಬೇಕು ಅಂತಿದ್ರೆ ಅದು ಕರೆಕ್ಟ್ ಆದ ಟೈಮ್ ಡಿಸೆಂಬರ್ 2027ರ ಜನವರಿ, ಈ 2 ತಿಂಗಳು. ಯಾಕಂದ್ರೆ ಅಷ್ಟ್ರ ಮೇಲೆ ಪಂಚಮ ಬಿಟ್ಟು ರಾಹು ಬಂದ್ಬಿಡ್ತಾನೆ ವಾಪಸ್ಸು. ಜೊತೆಗೆ ಅದೇ ಟೈಮಲ್ಲಿ ಗುರು ದೃಷ್ಟಿ 5ನೇ ಮನೆಗೆ ಬೀಳುತ್ತೆ. ಗುರು ಅಂದ್ರೇನು? ನ್ಯಾಯ. ನಿಮ್ ಕಡೆಗೆ ನ್ಯಾಯ ಇದೆ, ನಿಜವಾದ ಪ್ರೀತಿ ಮಾಡ್ತಾ ಇದ್ದೀರಾ, ಖಂಡಿತ ನ್ಯಾಯ ಒದಗಿಸ್ಕೊಡ್ತಾನೆ ಗುರು. ನ್ಯಾಯ ಇದ್ರೆ ಮಾತ್ರ, ಅನ್ಯಾಯಕ್ಕೆಲ್ಲ ಸಪೋರ್ಟ್ ಮಾಡೋದೇ ಇಲ್ಲ ಗುರು. ಅನ್ಯಾಯ ಮಾಡ್ತಿದ್ದೀರಾ ಅಂದ್ರೆ ಶನಿ ಬರ್ತಾನೆ ಅಲ್ಲಿ ಪನಿಷ್ಮೆಂಟ್ ಕೊಡಕ್ಕೆ. ನೀವು ನ್ಯಾಯವಾಗಿದ್ದೀರಾ, ನೀವು ಒಳ್ಳೆಯವರ, ಖಂಡಿತ ಗುರು ನಿಮ್ ಕೈ ಬಿಡೋದಿಲ್ಲ. ಅವನ್ ಗೋಚಾರ ಫಲದಲ್ಲಿ ಎಲ್ಲಾದ್ರೂ ಇರ್ಲಿ, ಜಾತಕದಲ್ಲಿ ಎಲ್ಲಾದ್ರೂ ಇರ್ಲಿ, ಪುಣ್ಯದ ಕೆಲಸದಲ್ಲಿ, ನ್ಯಾಯದ ಜೀವನದಲ್ಲಿ ಖಂಡಿತ ಗುರು ಇದ್ದಾನೆ. ಈ ಗುರು ದೃಷ್ಟಿ ಅದೇ ಟೈಮ್ಗೆ 5ನೇ ಮನೆಗೆ ಬೀಳ್ತಾ ಇರತ್ತೆ. ಸ್ವಲ್ಪ ದಿನ ಇರ್ತಾನಲ್ವಾ ಇಲ್ಲಿ ಸಿಂಹ ರಾಶಿಯಲ್ಲಿ. ಹಾಗಾಗಿ ಈ ಡಿಸೆಂಬರ್ ಜನವರಿ ನಿಮ್ಗೆ ಈ ವಿಚಾರವಾಗಿ ಬಹಳ ಶುಭ ಫಲವನ್ನ ಕೊಡುತ್ತೆ. ಇನ್ನು ತುಲಾ ರಾಶಿಯವರಿಗೆ ಸಿಂಹ ರಾಶಿ ಗುರು ಬಂದ್ಮೇಲೂ ಕೂಡ ಏನು ನೆಗೆಟಿವ್ ಫಲ ಇಲ್ಲ, ಎಲ್ಲ ಪಾಸಿಟಿವ್. ಯಾಕೆಂದ್ರೆ ಲಾಭ ಸ್ಥಾನಕ್ಕೆ ಬರ್ತಾನಲ್ವಾ, ಶುಭ ಫಲವನ್ನೇ ಕೊಡ್ತಾನೆ. ತಿರ್ಗಾ ವಾಪಸ್ 2027 ಜನವರಿ 26ಕ್ಕೆ ಕರ್ಕಾಟಕ ರಾಶಿಗೆ ಹೋಗ್ತಾನೆ. ಅಗೇನ್ ಉದ್ಯೋಗದಲ್ಲಿ ಅಭಿವೃದ್ಧಿ, ಹಣಕಾಸಿನ ವಿಷಯದಲ್ಲಿ ಅನುಕೂಲಗಳು, ಎಲ್ಲವೂ ಚೆನ್ನಾಗಿರುತ್ತೆ. ನೋಡಿ, ಈ 2026ರ ಯುಗಾದಿಯ ಫಲದಲ್ಲಿ ಗುರು ಕರ್ಕಾಟಕ ರಾಶಿಯಲ್ಲಿ ಮತ್ತು ಸಿಂಹ ರಾಶಿಯಲ್ಲಿ ಎರಡೂ ಮನೆಯಲ್ಲಿ ಇರುವಾಗಲೂ ಕೂಡ ತುಲಾ ರಾಶಿಯವರಿಗೆ ಶುಭ ಫಲವನ್ನೇ ಕೊಡೋದ್ರಿಂದ ಗುರುವಿನ ಅನುಗ್ರಹ ಜೊತೆಗೆ ರಾಹು ಡಿಸೆಂಬರ್ 26ನೇ ತಾರೀಕಿಗೆ ಪಂಚಮ ಸ್ಥಾನವನ್ನ ಬಿಟ್ಟು ಮಕರ ರಾಶಿಗೆ ಬಂದ್ಬಿಡ್ತಾನೆ, 4ನೇ ಮನೆಗೆ. ಡಿಸೆಂಬರ್ ನಂತರ ರಾಹುವಿನಿಂದ ಕೆಲವು ಅಶುಭ ಫಲಗಳು ನಿವಾರಣೆ ಆಗುತ್ತೆ. ಯಾವ ವಿಷಯದಲ್ಲಿ?
ಮಕ್ಕಳ ವಿಷಯದಲ್ಲಿ ತೊಂದರೆಗಳು ಕಮ್ಮಿ ಆಗುತ್ತೆ. ಮಕ್ಕಳು ಆಗ್ತಾ ಇಲ್ಲ ಅನ್ನುವಂಥವರಿಗೆ ಏನೋ ಸಮಸ್ಯೆ ಇತ್ತು, ಆ ಸಮಸ್ಯೆಗಳು ಸಾಲ್ವ್ ಆಗುತ್ತೆ. ಹಾಗೆ ಮಕ್ಕಳ ಒಂದು ವಿಚಾರದಲ್ಲಿ ತುಂಬಾ ಬೇಸರ ಇದೆ, ಅವರಿಂದ ತುಂಬಾ ಕಿರಿಕಿರಿ ಇದೆ, ಅಥವಾ ಅವ್ರು ಓದ್ತಾ ಇಲ್ಲ, ಅವ್ರ ಬಗ್ಗೆ ತುಂಬಾ ಟೆನ್ಷನ್ ಇದೆ, ಇದೆಲ್ಲ ಈ ವರ್ಷದ ಡಿಸೆಂಬರ್ ಅಂತ ಕಮ್ಮಿ ಆಗ್ಬಿಡುತ್ತೆ. ಬಟ್ ಡಿಸೆಂಬರ್ 26ಕ್ಕೆ 4ನೇ ಮನೆಗೆ ರಾಹು ಬರ್ತಾನೆ. 4ನೇ ಮನೆ ಮಾತೃಸ್ಥಾನ. ಈ 4ನೇ ಮನೆಗೆ ರಾಹು ಬಂದಾಗ ಸ್ವಲ್ಪ ತಾಯಿ ವಿಷಯದಲ್ಲಿ, ತಾಯಿಯ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಬೇಸರಗಳು ಶುರುವಾಗುತ್ತೆ, ಏನೋ ಅಸಮಾಧಾನಗಳು. ಬಟ್ ತುಂಬಾ ಪ್ರಾಬ್ಲಮ್ ಏನಾಗಲ್ಲ, ಯಾಕಂದ್ರೆ ಇದೇ 4ನೇ ಮನೆಗೆ ಗುರು ದೃಷ್ಟಿನೂ ಬೀಳ್ತಾ ಇರುತ್ತೆ. ಆ ಗುರು ಏನ್ ಮಾಡ್ತಿರ್ತಾನೆ ಅಂದ್ರೆ, ರಾಹು ಪ್ರಾಬ್ಲಮ್ ಕೊಟ್ರೆ ಗುರು ಅದನ್ನ ಸಾಲ್ವ್ ಮಾಡ್ತಾನೆ. ಉಚ್ಚ ಕ್ಷೇತ್ರದಲ್ಲಿ ಗುರು ಕೂತ್ಕೊಂಡು 4ನೇ ಮನೆ ನೋಡ್ತಾ ಇರ್ತಾನೆ. ಹಾಗಾಗಿ ಸ್ವಲ್ಪ ನಿಮ್ಗೆ ಬ್ಯಾಲೆನ್ಸ್ ಆಗತ್ತೆ ಅಂತ ಹೇಳ್ಬೋದು. ಹಾಗಾಗಿ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಶನಿ ಮೇಲೆ ಗುರು ಬೀಳೋದ್ರಿಂದ ಉದ್ಯೋಗ ಕ್ಷೇತ್ರದಲ್ಲಿ ತುಂಬಾ ಗುರುತಿಸ್ಕೊಳ್ತೀರಾ. ಒಳ್ಳೆ ರೀತಿಯಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಸಿಕ್ಕತ್ತೆ. ಉದ್ಯೋಗ, ಹಣಕಾಸಿನ ವಿಷಯ, ಕುಟುಂಬ, ನೆಮ್ಮದಿ, ಸಮಾಧಾನ ಎಲ್ಲವೂ ಸಿಕ್ಕತ್ತೆ. ಹಾಗಾಗಿ ಈ ಒಂದು 2026ರ ಯುಗಾದಿ ವರ್ಷ ಭವಿಷ್ಯ ನಿಮಗೆ ತುಂಬಾನೇ ಶುಭ ಫಲವನ್ನ ಕೊಡುತ್ತೆ ಅಂತ ಹೇಳ್ಬೋದು. ಎಲ್ರಿಗೂ ಶುಭವಾಗಲಿ.